ಕಾಗೆ ಪಿಕ್ಕೆ ಹಾಕ್ಬಿಡ್ತು ಬಾ ಪ್ಯಾಂಟ್ ಮೇಲೆ. ನಾವು ಚಿನ್ನ ಶಾಪಿಂಗ್ ಮಾಡಕ್ ಬಂದಿದೀವಿ. ಸಿಂಗಿಂಗ್ ಎಲ್ಲ ಮಾಡ್ತಾವ್ರೆ ನಮ್ಮಮ್ಮ. ನನ್ನ ನೋಡಿ ಗಾಯ್ಸ್, ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದು ಬಿಹೈಂಡ್ ದ ಸೀನ್ಸ್ ಎಷ್ಟು ಕಷ್ಟ ಇರುತ್ತೆ ಅಂತ ಒಂದು ಸೂಪರ್ ಆಗಿರುವಂಥ ವಿಚಾರನ ಶೂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಥರ ಎಲ್ಲ ನಾವು ರೆಡಿ ಆಗಬೇಕು. ನೋಡಿ ಈಗ ನಮ್ಮಮ್ಮ ನನಗೆ ಇನ್ನೂ ಅವತಾರ ಮಾಡ್ತಾರೆ ನೋಡಿ, ಹೆಂಗೆ ಕಾಣಿಸ್ತೀನಿ ಇವತ್ತು ಅಂತ. ಎಷ್ಟು ಎಫರ್ಟ್ ಇರುತ್ತೆ ನೋಡಿ ಕಾಂಟೆಂಟ್ ಕ್ರಿಯೇಟರ್ಸ್ ಹಿಂದೆ. ಕನ್ಸಿಸ್ಟೆನ್ಸಿ ಕೊಡಬೇಕು, ಡೈಲಿ ವೀಡಿಯೋಸ್ ಕೊಡಬೇಕು, ಡೈಲಿ ಎಲ್ಲ ಮಾಡಬೇಕು, ಪ್ರಮೋಷನ್ಸ್ ಮಾಡಬೇಕು ಅಂದರೆ ಕ್ರಿಯೇಟಿವಿಟಿ ಮ್ಯಾಟರ್ಸ್. ತಲೆ ಬ್ರೈನ್ ಕೆಲಸ ಕೊಡಬೇಕು. ಯಾಕಂದರೆ ನಮ್ಮ ಆಡಿಯನ್ಸ್ಗೆ ಹೆಂಗೆ ಇಷ್ಟ ಆಗುತ್ತೆ, ಯಾವ ಥರ ರೀಚ್ ಆಗುತ್ತೆ, ನಮ್ಮ ಫನ್ ಹೆಂಗೆ ಕೊಡಬೇಕು, ಒಬ್ಬರನ್ನ ನಗ್ಸೋದು ಹೆಂಗೆ ಅನ್ನೋದು ಟ್ಯಾಲೆಂಟೇ. ಅದನ್ನು ನಾವು ತುಂಬ ಮಾಡ್ತೀವಿ ಗೈಸ್. ನಮ್ಮಮ್ಮ ಅದು ಏನೋ ಹುಡುಕು ಅಂತ ಹೋದ್ರೆ ಇನ್ನೂ ಹುಡುಕ್ತಾನೆ ಅವ್ರು, ಇನ್ನೂ ಸಿಗ್ತಾನೆ ಇಲ್ಲ. ಇದಾವೈ ಒಂದು ಮ್ಯಾಟ್ರ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. SSLC ಮಕ್ಕಳು ಯಾರಾದರೂ ಇದ್ದರೆ, SSLC ಮಕ್ಕಳು ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ರೆ, ಟ್ಯೂಷನ್ಸ್ಗಳಾಗಿರ್ಬೋದು, ಇವಾಗ ಬೋರ್ಡ್ ಎಕ್ಸಾಮ್ ಹತ್ತಿರ ಬರ್ತಿದೆ. ಏನು ಅಂತ ಅಂದರೆ ಬೋರ್ಡ್ ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ SSLC ಪರೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸರಿನಾ? ಆ ಚಾನಲಲ್ಲಿ ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ SSLCಯ ಒಂದು ಟ್ಯೂಷನ್ಸ್ನ ಮಾಡ್ತಾ ಇದ್ದಾರೆ, ಓಕೆನಾ? ಈಗ SSLC ಪರೀಕ್ಷೆ ಅಂತ ಹೇಳ್ಬಿಟ್ಟು ಮ್ಯಾರಥಾನ್ ಅಂದ್ಬಿಟ್ಟು ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಪ್ಲೇ ಲಿಸ್ಟು ಲಿಂಕ್ ಬೇಕಾದರೆ ನಿಮ್ಗೆ ಹಾಕಿರ್ತೀನಿ ನಾನು. ಆ ಲಿಂಕ್ನ ಒತ್ತಿದ್ರೆ ಮಕ್ಕಳಿಗೆ 5 hours 6 hours ಕಂಟಿನ್ಯೂಸ್ ಆಗಿ ನೀವು ಇಡೀ ವರ್ಷ ಸ್ಕೂಲಲ್ಲಿ ಏನು ಕಲ್ತಿದ್ದೀರಾ ಅದನ್ನು ಕಂಪ್ಲೀಟಾಗಿ ನಿಮಗೆ ರಿವಿಷನ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಏನಾಗುತ್ತೆ, ಓಕೆ ಮರ್ತಿರೋದು ಹಳೆಯದು ಎಲ್ಲನೂ ಕಂಪ್ಲೀಟ್ ರಿವಿಷನ್ ಸಿಕ್ಕಿದಾಗ ಎಕ್ಸಾಮು ಇನ್ನೇನು SSLC ಎಕ್ಸಾಮ್ ಹತ್ತಿರ ಇರೋದ್ರಿಂದ ಒಂದು ಕಂಪ್ಲೀಟ್ ಅವ್ರಿಗೆ ಒಂದು ರಿವಿಷನ್ ಆಗುತ್ತೆ. ಆ ರಿವಿಷನ್ ಆದಾಗ ಓಕೆ ಅಂತ ಹೇಳಿ ಎಕ್ಸಾಮ್ಗೆ ಅವ್ರು ಬರೋಷ್ಟು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ, ಏನೂ ಇಲ್ಲ. ಮಕ್ಕಳಿಗೆ ಯೂಟ್ಯೂಬ್ ಹಾಕೊಡಿ, ಪರೀಕ್ಷೆ SSLC ಚಾನಲ್ ಹಾಕ್ಕೊಡಿ, ಆ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿಬಿಟ್ರೆ ಎಲ್ಲ ಲ್ಯಾಂಗ್ವೇಜಸ್ಸು ಹೇಳ್ಕೊಡ್ತಾರೆ. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಕನ್ನಡ, ಹಿಂದಿ, ಏನೇನೆಲ್ಲ ನಿಮಗೆ ಲ್ಯಾಂಗ್ವೇಜಸ್ ಇದೆ ಎಲ್ಲನೂ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟು. ಬಿಕಾಸ್ ನಾನು ಇವ್ರ ಹತ್ರ ನಾನು ಆ್ಯಕ್ಚುಲಿ ಅವ್ರ ಹತ್ರ ನಾನು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಫ್ಕೋರ್ಸ್ ಅವ್ರ ಹತ್ರ ಮಾಡ್ತಾ ಇರ್ತೀನಿ. ಬಟ್ ಏನಂದರೆ ಪ್ರಮೋಷನ್ ಅನ್ನೋದನ್ನ ಬಿಟ್ಟು ಈಗಿನ ಕಾಲದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಹೇಳ್ಕೊಡೋರು ತುಂಬ ಕಷ್ಟ. ಅದು ಏನು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ನಿಮಗೆ, ಹಿಂದಿ ಇಂಗ್ಲೀಷಲ್ಲ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಆಗೋದು ನಿಮಗೆ. ನೀಟಾಗಿ ಯೂಟ್ಯೂಬಲ್ಲಿ ಒಂದು ರಿವಿಷನ್ನ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. SSLC ಮಕ್ಕಳು ಯಾರಾದರೂ ಇದೆ ಯೂಸ್ ಮಾಡ್ಕೊಳ್ಳಿ, ಸರಿನಾ? ಸೊ ಅವ್ರ ಚಾನಲ್ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಎಜುಕೇಷನ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಟರ್. ಬಿಕಾಸ್ ನಾನು 4-5 ಸತಿ ಅವ್ರ ಹತ್ರ ಆಲ್ರೆಡಿ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತು ಅವ್ರು ಎಷ್ಟು ಎಫರ್ಟ್ ಹಾಕಿ, ಟೀಚರ್ಗಳು ಎಫರ್ಟ್ ಹಾಕಿ ಕಂಟೆಂಟ್ನ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನಿಲ್ಲ, ಮೆಂಬರ್ಶಿಪ್ ಕಟ್ಕೊಳ್ಳೋದು ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಅದರ ವಿಚಾರವಾಗಿ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಈ ಥರ ಪಿಂಗಿ ಥರ ಜುಟ್ ಹಾಕೊಂಡಿರೋದು. ಅದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಇದು ಇಂಪಾರ್ಟೆಂಟ್, ಓಕೆನಾ? ಸೊ ಆ ವಿಡಿಯೋ ದಯವಿಟ್ಟು SSLC ಪರೀಕ್ಷೆ ತುಂಬ ಇಂಪಾರ್ಟೆಂಟು, ಪ್ಲೀಸ್ ಚೆಕ್ ಮಾಡಿ ಆಯಿತಾ? ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ನೋಡಿ ಗಾಯ್ಸ್, ಏನು ಮಾಡ್ತಾವ್ರೆ ನಮ್ಮಮ್ಮ ನನಗೆ 3 ನಾಮ ಹಾಕ್ತವ್ರೆ, 3 ಪಟ್ಟಿ ಬಿಡಿತವ್ರೆ. ಮೌ ಬತ್ತನೇ ಇಲ್ಲ ಕಣಮ್ಮ. ಅದು ನೀನು ಕೈಯಲ್ಲಿ ಹಿಂಗೆ ಅನ್ಬಿಟ್ಟು ಹಿಂಗೆ ಆದ್ರೆ ಆಗಿರೋದು ಕಣಮ್ಮವು. ಮೌ ಏನಮ್ಮ ನೀನು? ಮೌ ಸರಿಗ ಹಾಕಿಲ್ಲಮ್ಮ. ಹಾಕ್ತೀನಿ ಇರಪ್ಪ. ಮೌ ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು. ನೀನು ಹಿಂಗೆ ಮಾಡಿದ್ರೆ ಆಗಲ್ಲ. ಇದು ನೀನು ಕೈಯಲ್ಲಿ ಮಾಡ್ಬೇಕು ಇದನ್ನೆಲ್ಲ. ನೋಡಿ ಗಾಯ್ಸ್, ನನಗೆ ನಮ್ಮಮ್ಮ 3 ನಾಮ ಹಾಕು ಅಂದರೆ ಹೆಂಗೆ ಹಾಕ್ತಾರೆ. ವರ್ಷು ಫಸ್ಟ್ ಇವಾಗ ನಾನು ಹಣೆ ವರ್ಷ ನೋಡಿಲ್ಲ. ಹೆಂಗ್ ಆಡ್ತೀಯ ಅಂತ ನೋಡಿ ನೀವೇ. 3 ನಾಮ ಬಳಿ ಅಂದ್ರೆ ಇದಕ್ಕಿಂತ ಬೆಸ್ಟ್ ಇನ್ನೇನು ಇಲ್ಲ. ಹಿರಿ ಒಣಗಿ ಸ್ವಲ್ಪ ಅಮ್ಮ. ಇನ್ನೊಂದು ರೌಂಡ್ ನೋಡಿ, ಲೈಟಾಗಿ ಕಾಣಿಸ್ತಾ ಇದೆಯಾ? ಅದು ಒಣಗ್ಬಿಟ್ರೆ ಎದ್ದು ಕಾಣ್ತಾ ಇರುತ್ತೆ ಗೈಸ್. ನಾನು ಈ ಥರ ಎಲ್ಲ ಬೇಕಾ? ಅದು ಅದು ದೃಷ್ಟಿ ಬಿಟ್ಟಿಡೋಣ. ಆಮೇಲೆ ದೇವ್ರನ್ನ ಬೇಡ್ಕೋ SSLC ಪಾಸ್ ಆಗಬೇಕು ಅಂತ. ನೋಡಿ ಗಾಯ್ಸ್, ಸಿಂಗಿಂಗ್ ಎಲ್ಲ ಮಾಡ್ತಾವ್ರೆ ನಮ್ಮಮ್ಮ. ನನ್ನ SSLC ಪಾಸ್ ಆಗಬೇಕಂದ್ರೆ ನಾನು ಸ್ಪೆಕ್ಸ್ ಹಾಕೋಬೇಕಿಲ್ಲ ಅಂದರೆ ನನಗೆ ಕಾಣಲ್ಲ. ಕಂಟೆಂಟ್ ಮಾಡೋದು ಇಂಪಾರ್ಟೆಂಟ್, ನಾನು ಸ್ಪೆಕ್ಸ್ ಹಾಕೊಳ್ಳೋದು ಇಂಪಾರ್ಟೆಂಟ್. ಈಗ ನೋಡಿ ಸಖತ್ತ ಕಾಣಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಹೌ ಆರ್ ಯು? ಮೈ ನೇಮ್ ಇಸ್ ಪೆಂಗಿ. ಹಾಯ್ ಹಾಯ್, ನೋಡಿ ಹಾಯ್.
ನಮ್ಮಮ್ಮ ನನ್ನ ವಿಡಿಯೋ ಮಾಡೋಷ್ಟೊತ್ತಿಗೆ ಅದು ಅಮ್ಮ ಬೇಡ ಅದು ಬೇಡ ಸಾಕು. ದೃಷ್ಟಿ ಬಟ್ಟಿಡ್ತೀನಿ. ಏ ಬೇಡ ಇಟ್ಟಿದ್ಯಲ್ಲ, ಎಲ್ಲಿಡ್ತೀಯ ದೃಷ್ಟಿ ಬಟ್ಟು? ಬೇಡ ಬೇಡ, ಓವರ್ ಆಗ್ಬಿಡುತ್ತೆ, ಬೇಡ ಇದು ಸಾಕು. ಏನೂ ಆಗಲ್ಲ. ದೃಷ್ಟಿ ಬಟ್ಟಿಟ್ರೆ ಮಗು ತರ ಇರೋದು ನೀನು ಕ್ಯೂಟ್ ಆಗಿ. ಬೇಡಮ್ಮ, ಚೆನ್ನಾಗಿರುತ್ತೆ ಮಗನೇ. ಸುಮ್ಮನೆ ಇರೇ ಪೆಕ್ರಿ. ಕಾಣ್ಬೇಕು ಕಣೆ. ಲೂಸು ಚೆನ್ನಾಗಿ ಕಾಣ್ಲಿ, ಇರು, ಒರ್ಸ್ಕೊಂಡ್ರಾಯ್ತು. ಮಿಸ್ ಇಂಡಿಯಾ ನೀನು. ಅಮ್ಮ ಏನಮ್ಮ ಹಿಂಗ್ ಮಾಡಿದ್ಯಾ? ಬೇಡ ಪ್ಲೀಸ್, ಒಂದ್ಸಲಿ ಸರಿ ನೋಡಿ ಗಾಯ್ಸ್. ನಮ್ಮಮ್ಮ ನನ್ನ ಹೆಂಗ್ ಮಾಡಿದ್ದಾರೆ. ಜನ ನಿನ್ನ ಪ್ರೀತಿ ಮಾಡ್ಬೇಕು, ಮಗು ಅನ್ಕೋಬೇಕು, ನಿನ್ನ ಮಗು ಅನ್ಕೋಬೇಕು. ನೋಡಿ ಹಿಂಗೆಲ್ಲ ಮಾಡ್ಬೇಕು ಕಂಟೆಂಟ್ ಅಂದ್ರೆ. ನನ್ನ ನೋಡಿ ನೀವಾದ್ರೂ ಒಂದು 5 ನಿಮಿಷ ನಗ್ತಿರಲ್ವಾ, ಸಾಕು ನಮ್ಗಷ್ಟೇ. ನಿಮ್ಮ ನಗುನೇ ಇಂಪಾರ್ಟೆಂಟ್ ನಮಗೆ. ನಿಮ್ನೆಲ್ಲ ನಗ್ಸೋದೇ ನಮ್ಮ ಉದ್ದೇಶ. ನಗಿ, ಚೆನ್ನಾಗಿ ನಗಿ, ಓಕೆ? ಅಳಿಸ್ಬೋದು, ಆದರೆ ನಗ್ಸೋದು ತುಂಬ ಕಷ್ಟ, ಅದಕ್ಕೆ ನಾವು ನಗಿಸ್ತೀವಿ ನಿಮ್ಮನ್ನ. ಸೊ ಆ ಕಂಟೆಂಟ್ ಏನು ಅಂತ ನಾನು ರೀಲ್ಸಲ್ಲಿ ಚೆಕ್ ಮಾಡಿ ನೀವು, ಓಕೆನಾ? ಸೊ ಇದು ಇಷ್ಟೇ ಇದೆ ಗೆಟಪ್ಪು. ಆಮೇಲೆ ಆ ಸೆಕೆಂಡ್ ಗೆಟಪ್ ನೀವು ಆಮೇಲೆ ನೋಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್. ಕಂಟೆಂಟ್ ಶೂಟ್ ಮಾಡಬೇಕು. A few moments later. ನಾವು ಚಿನ್ನ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇಲ್ಲಿ ನನ್ನ ಫ್ರೆಂಡು ಅನಿತಾ ಅಂತ, ನನ್ನ ಬೈಕಿಂಗ್ ಫ್ರೆಂಡ್, ಅದವ್ರ ಮಗಳು. ಇವಳು ಅಮ್ಮ ಥರ ಕಾಣಿಸ್ತಾಳ, ನನ್ನ ಜೊತೆ ಬೈಕ್ ರೈಡ್ ಮಾಡ್ತಾಳೆ, ಮತ್ತೆ ಊರು ಸುತ್ತುವ ಕಾರ್ಯಕ್ರಮನ ಮಾಡ್ತಾ ಇರ್ತಾಳೆ ಅವಾಗ. ಓಲೆ ತಗೊಳಕ್ ಬಂದಿದ್ದಾಳೆ, ಅದಕ್ಕೆ ನಾವು ಬಂದ್ವಿ. ನಿನ್ ಜೊತೆ ಹೆಂಗಿದೆ, ಈ ಮಗು ಜೊತೆ ಹೆಂಗಿದೆ, ನನ್ನ ಜೊತೆ ಹೆಂಗಿದೆ? ಏನಂಕಲ್ ಚಿನ್ನದ ರೇಟು? 14,900. ಕಮ್ಮಿ ಆಗುತ್ತಾ ಮುಂದೆ? ಚಾನ್ಸೇ ಇಲ್ಲ. ಇನ್ನು ವಾರ ಎಲ್ಲ ನೋಡಿದ್ರೆ ಗ್ಯಾಸೇ ಇಲ್ಲ ಅಂತೆ. ಈಗ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಸಿಗ್ತದೆ. ಇನ್ನೊಂದು 15 ದಿನ ಇನ್ನಷ್ಟು ಜಾಸ್ತಿ ಆದ್ರೆ ಅದನ್ನು ಸಿಗಲ್ಲ, ತುಂಬಾ ಕಷ್ಟ. ಇದು 18 ಕ್ಯಾರೆಟ್ ಗೋಲ್ಡ್, ಚಿಕ್ಕ ಓಲು, ಚಿಕ್ಕದು ಡೈಲಿ ವೇರ್ಗೆ ಮಕ್ಳಿಗೆ. ಇದು ಪ್ಲೇನ್ ಬಟ್ 18 ಕ್ಯಾರೆಟ್ ಗೋಲ್ಡ್. ನಿಮ್ದು ಮಾಂಗಲ್ಯ ಸರ ಮತ್ತೆ ಹಾರ, ಜನ ಫುಲ್ ಡಿಸೈನ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಇವತ್ತಿಗೂ ಕೇಳ್ತಾರೆ ವಿಡಿಯೋಗಳಲ್ಲಿ, ಡೀಟೇಲ್ ಹೇಳಿದ್ರ ಬಗ್ಗೆ ಡೀಟೇಲ್ ಹೇಳಿದ್ದೆ. ಬೆಳ್ಳಿ ಬೆಳ್ಳಿ ಇವತ್ತು 2,70,000 ಆಗಿದೆ. 70 ಆಯ್ತಾ? 4,18,000 ಹೋಗಿತ್ತು. ಹೌದೌದೌದು. ಇವಾಗ ಸ್ವಲ್ಪ ಡೌನ್ ಆಗಿದೆ. ಪ್ರಾಬ್ಲಮ್ ಏನಂದ್ರೆ 18 ಬೇಡ ಅಂತ. 24 ಅಲ್ಲಿ ಬೇರೆ ಯಾವ್ದಾದ್ರು ಡಿಸೈನ್ ಇಲ್ವಾ? 906, 906, 906 ತಗೊಳ್ಳಿ, ನಾನು ನಿಮಗೆ ಒಳ್ಳೆ ಹಾಕ್ತೀನಿ, ಲಾಭ ತಗೊಳ್ಳಲ್ಲ. ಅದು ಉದ್ರೋಗಲ್ಲ ಸ್ಟೋನು? ಇಲ್ಲ ಇಲ್ಲ, ಸ್ಟೋನ್ ಉದ್ರಲ್ಲ. ಚೆನ್ನಾಗಿದೆ. ಸ್ಟಾರ್ ಸಿಕ್ತಾ? ಎಲ್ಲೋ ಹುಡುಕ್ಬಿಟ್ಟಲ್ಲ ಖುಷಿ. ಎಷ್ಟು ಇದೆ ನೋಡಿ ಇದು? ಇದು ಬಂದು 670 ಮಿಲಿ ಇದೆ. ಮುಕ್ಕಾಲು ಗ್ರಾಮ್ಗೂ ಸ್ವಲ್ಪ ಕಡಿಮೆ ಇದೆ. ಅರ್ಧ ಗ್ರಾಮ್ ಸ್ವಲ್ಪ ಜಾಸ್ತಿ, ಮುಕ್ಕಾಲು ಗ್ರಾಮ್ ಸ್ವಲ್ಪ ಕಡಿಮೆ. ಚೆನ್ನಾಗಿದೆ, ರಫಿಲ್ಗೆ ಚೆನ್ನಾಗಿರುತ್ತೆ. ಸ್ಕೂಲ್ ಮಕ್ಕಳಿಗೆಲ್ಲ ಇದೆ ಚೆನ್ನಾಗಿರುತ್ತೆ. ಮೇಡಮ್ ಅವ್ರಿಗೆ ಹೊಸ ಓಲೆ ತೋರಿಸು. ಓಕೆ, ಸೊ ಇವಾಗ ಇದು ಒಂದು ಓಲೆ ತಗೊಂಡಿದ್ದಾಳೆ. ಇದು ಎಷ್ಟು ಗ್ರಾಮು? 1 ಗ್ರಾಮು 510 ಮಿಲಿ ಇದೆ. ಆಮೇಲೆ ಇದು ಸೈಡ್ಸ್ಗೆ ಓಲೆ, ಪುಟಾಣಿದು ಸೈಡ್ಸ್ಗೆ. ಸೊ ಟೋಟಲ್ ಇಷ್ಟಾಯ್ತು ಗೈಸ್, 38,000 ಶಾಪಿಂಗ್. ಯುಗಾದಿ ಶಾಪಿಂಗ್, ಗಂಡನ ಕಾರ್ಡ್ ಶಾಪಿಂಗ್ ಅಂತೆ. ಯುಗಾದಿ ಹಬ್ಬಕ್ಕೆ ಕೊಡಿಗೆ. ಮಕ್ಕಳಿಗೆ ಯುಗಾದಿ ಹಬ್ಬ 19ನೇ ತಾರೀಕು. ಆಮೇಲೆ 22ಕ್ಕೆ ರಂಜಾನು. ಬ್ಯಾಕ್ ಟು ಬ್ಯಾಕ್ ಹಬ್ಬ. ಇದು ಒಳಗೆ ಇಟ್ಕೊಂಡ್ಬಿಡ್ತೀನಿ, ಅದು ಚುಚ್ಕೋಬೇಕಲ್ಲ. ಓ, ಕಿವಿ ಚುಚ್ಚಿಸ್ಕೊಳ್ಳುವ ಕಾರ್ಯಕ್ರಮ. ಕಿವಿ ಚುಚ್ಚೋ ಪ್ರೋಗ್ರಾಮ್ ಇದೆ. ಅಲ್ಲ, ಕಿವಿ ಚುಚ್ಚಿರೋ ಕಿವಿನ ಹಾಕೊಳ್ಳೋ ಪ್ರೋಗ್ರಾಮ್.
ಮರು ಚುಚ್ಚ ಏನೋ ಈಗ ದೊಡ್ಡ ಪಾಪುಗೆ ಕಿವಿ ಚುಚ್ಚಿಸ್ತಾ ಇದೀವಿ ನಾವು. ಪಾರ್ಟಿ ಆಮೇಲೆ ಇಲ್ಲ ಅನ್ಸುತ್ತೆ ಭಯ್ಯ. ನನಗೆ ಕಾಣ್ತೈತೆ ನಿಮಗೆ ಇಲ್ಲ ಅನ್ಸುತ್ತೆ. ಓಕೆ ಶಾಂತಿ ರೈಡ್ ಹೋಗೋಣ. ಅವ್ರು ಇನ್ನೂ ಹಾಕೇ ಇಲ್ಲ, ನೀವು ಚುಚ್ತವ್ರ? ಇದೇ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಐತೆ ಐತೆ ಐತೆ. ಅವ್ರ ಯಜಮಾನ್ರು ವಿಡಿಯೋ ನೋಡ್ಲಿದ್ದು ನನ್ನ ಹೆಂಡತಿಗೆ ತಗೊಂಡು ಗೊತ್ತಿದ್ದೀರ ಅಂತ. ಇವಳು ನೋಡು ಫೋನ್ ಹಾಕೊಂಡು ನೋಡ್ತೀರಮ್ಮ. ಸುಮ್ಮನೆ ಇರು ಖುಷಿ. ನಿಮ್ಮ ಅಮ್ಮಗೆ ಇವಾಗ BP ಎಲ್ಲ ರೈಸ್ ಆಯ್ತದ ಅನ್ಸುತ್ತೆ. ಆಗೋಯ್ತು, ಬಂದ್ಬಿಡ್ತು. ಚುಚ್ಚಿದೆ ಯಾಕೆ ಎಲ್ಲಿ ಇದ್ದಿಲ್ಲ ಅದು. ಚುಚ್ಚಿದಿಲ್ಲ ಇಲ್ಲ, ಫಸ್ಟ್ ಚುಚ್ಚಿದ್ರು ಮುಚ್ಚೋಯ್ತು ಅದು. ತಿರ್ಗಾ ಚುಚ್ಚಿದೆ ಅವ್ರಿಗೆ, ಸುಮ್ನೆ ಹೇಳ್ದೆ ಇದೆ 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 ಅಂತ. ನೀವು ಚುಚ್ಚಿದ್ದ ನೀವು? ಮೇಲೇನು ಮಾಡ್ಬೇಕು. ಮೇಲೆ ಒಂದಿದೆ ಅದ್ರ ಕೆಳಗಿರೋದು ತೆಗ್ದ್ಬಿಟ್ಟು, ಯಾಕಂದ್ರೆ ಅವ್ರು ಸರಿಯಾಗಿ ಚುಚ್ಚಿರ್ಲಿಲ್ಲ. ನೋಡಿ ಇಲ್ಲಿ ಮುಟ್ ನೋಡಿ, ಅದು ಗಂಟು ತರ. ಅದು ಗನ್ ಶೂಟ್ ಮಾಡೋಣ ಹಿಂಗೆ. ಅಲ್ಲ, ಒಂದು ಹೋಲ್ ಇದೆ, ಇನ್ನೊಂದು ಹೋಲು ಇಲ್ಲಿ ಮುಟ್ ನೋಡಿ ಒಂದ್ ಸ್ವಲ್ಪ ಗಂಟು ತರ ಮಾಡ್ಬಿಟ್ರು. ಅದು ತೆಗ್ದ್ಬಿಟ್ಟೆ ಏನಾಗ್ಬೇಕು? ಮಗುಗಾಯ್ತು, ಒಂದೇ ಚುಚ್ಚಿ ಶಾಸ್ತ್ರ ಆಯ್ತು. ಅದು ಒಂದೇ ಕಿವಿಗೆ ಒಂದ್ ಸೈಡ್ ಪಂಕ್ ಸ್ಟೈಲ್ ಇದೆ. ಅವಾಗಿಂದ ಇದೆ, ಕಾಲೇಜ್ ಟೈಮ್ಸ್ ಇಂದ ಇದೆ. ಅದಕ್ಕೆ ನೀನ್ ಹೇಳಿದ್ದೆ ಪಾರ್ಟಿ ಮಾಡ್ಬಿಡೋಣ, ಆಮೇಲೆ ನಾನು ಅದಕ್ಕೆ ಹೇಳ್ದೆ ಫಸ್ಟ್ ತಿನ್ಕೊಂಡು ಆಮೇಲೆ ಹೋಗೋಣ, ನೋವು ಆದ್ರೆ ತಿನ್ನೋಕ್ಕಾಗಲ್ಲ. ಜಾಸ್ತಿ ಹೋಗುತ್ತೆ. ನಾವೆಲ್ಲ ಇವಾಗ ಡೋಕ್ಲಾ ಸಮೋಸ ಎಲ್ಲ ತಿಂತಾ ಇದೀವಿ ಗಾಯ್ಸ್. ಸ್ನ್ಯಾಕ್ಸ್ ಬ್ಯಾಟಿಂಗು ನಮ್ಮ ಫೇವ್ರೇಟ್ ಅಡ್ಡದಲ್ಲಿ ಚೆನ್ನಾಗಿರುತ್ತೆ ಇವ್ರ ಹತ್ರ. ಶಾಪಿಂಗ್ ಹೋಗಿತ್ತು, ಇವಾಗ ತರಕಾರಿ ಶಾಪಿಂಗು. 100 ರೂಪಾಯಿಗೆ 6 kg ಈರುಳ್ಳಿ ಸಿಗ್ತಾ, ಅದಕ್ಕೆ ನಮ್ಮಮ್ಮ ತರಕ್ ಹೋಗೋರೆ. ನಮ್ಮ ಕಡೆ ಎಲ್ಲ 5 kg, 1 kg ಎಕ್ಸ್ಟ್ರಾ ಬೇರೆ ಐತಾ. ಅಂಡ್ ಈರುಳ್ಳಿ ಚೆನ್ನಾಗದೆ ದಪ್ಪಕ್ಕೆ, ಅದಕ್ಕೆ 6 kg ಹಾಕೊಂಬತ್ತವ್ರೆ. ನಾನೇ ನಿಂತಿದ್ದೀನಿ ಇಲ್ಲಿ. ಫುಲ್ಲು ತರಕಾರಿ ಸಸ್ತಾ ಆರ್ ಟಿ ನಗರಲ್ಲಿ. ನೋಡಿ ಕ್ಯಾಪ್ಸಿಕಮ್ ಜಸ್ಟ್ 20 ರೂಪೀಸು kg, ಚೆನ್ನಾಗೈತೆ. ತೆಂಗಿನಕಾಯಿ ಚೆನ್ನಾಗಿ ಸಿಗುತ್ತೆ ಕಾರ್ನರ್ ಹತ್ರ, ಅದಕ್ಕೆ ಎಲ್ಲ ತಗೊಂಬರಕ್ಕೆ ಹೋಗವ್ರೆ. ನೋಡಿ ಗಾಯ್ಸ್, ಗಾಡಿಯಲ್ಲಿ ಬಂದರೆ ಏನೇನು ಅನುಕೂಲ. ಅದೇ ನಾವು ಆಟೋದಲ್ಲಿ ಓಡಾಡ್ತಿದ್ರೆ ಇದೆಲ್ಲ ತಗೊಳಕ್ಕಾಗುತ್ತಾ? ಆಗಕ್ಕಿಲ್ಲ. ಅದಕ್ಕೆ ನಾವು ಎಲ್ಲ ಇಲ್ಲಿಂದನೇ ತಗೊಂಡು ಹೋಗೋದು. ಕಾಗೆ ಪಿಕ್ಕೆ ಹಾಕ್ಬಿಡ್ತು ಮಾ ಪ್ಯಾಂಟ್ ಮೇಲೆ. ಎಲ್ಲ ಶುಭವಾಗತೈತೆ. 2 ಸತಿ ಪಿಕ್ಕೆ ಹಾಕ್ತು ಅವಾಗಿಂದ. ತುಂಬಾ ಆಶೀರ್ವಾದ ಮಾಡ್ತದೆ. ಹೇತಿ ಆಶೀರ್ವಾದ ಮಾಡೋದಾ? ಎಲ್ಲ ಕೈಯಲ್ಲಿ ಹಿಂದ್ಗಡೆಯಿಂದ ಆಶೀರ್ವಾದ ಮಾಡ್ತದೆ ಕಾಗೆ. ನನಗೆ 2 ಸತಿ ಹೇಳ್ತು, ಪ್ಯಾಂಟ್ ಎಲ್ಲ ಮಾಡಿತ್ತು ಮಾತು. ಕರ್ಬೂಜ ತಗೊಂಡೆ ನೋಡಮ್ಮ. ಕರ್ಬೂಜ ಎಷ್ಟು? 100 ರೂಪಾಯಿ. 100 ರೂಪಾಯಿ ಕೆಜಿನಾ? ಅಲ್ಲ 40 ಕೆಜಿ. 40 ರೂಪಾಯಿ ಕೆಜಿ. ನಮ್ಮಮ್ಮ ಒಬ್ಬರೇ ತಿನ್ನೋದು, ಬಿಕಾಸ್ ನಂಗೆ ಕರ್ಬೂಜ ಇಷ್ಟ ಇಲ್ಲ. ನಮ್ಗೆ ಇಷ್ಟ, ಶುಗರ್ ಅವ್ರಿಗೆ ತುಂಬಾ ಒಳ್ಳೇದು. ಬಾಳೆಹಣ್ಣು 40 ರೂಪಾಯಿ. ತೆಂಗಿನಕಾಯಿ 400 ರೂಪಾಯಿ ತಾಂಬಿಟ್ಟೆ. 400 ರೂಪಾಯಿಗೆ. ಎಷ್ಟು? 100 ರೂಪಾಯಿಗೆ. ಇವೆಲ್ಲ ನನಗೆ ವಾಪಸ್ ಬರುತ್ತೆ ದುಡ್ಡು. ಹೆಂಗೆ ಅಂತ ಕೇಳು. ಹೆಂಗೆ? ಇಸ್ಪೀಟ್ ಆಡ್ತೀರಿ, ಕಾರ್ ಸಾಡಿ ಎಲ್ಲ ಗೆಲ್ತೀರಿ. ಓಹೋ, ಅವ್ರು ಯುಗಾದಿ ಹಬ್ಬಕ್ಕೆ ಇಸ್ಪಿಟ್ಟಿಗೆ ರೆಡಿ ಆತವ್ರೆ. ಬೇರೆ ಹಣ್ಣಿನ ಬೇಡ ಅಲ್ಲ? ಅಷ್ಟೇನಾ? ಜಾಸ್ತಿ ಹೋಗು, ನಮ್ಮ ಏರಿಯಾದಲ್ಲೇನೆ 100 ರೂಪಾಯಿ, ಇಲ್ಲಿ 250 ರೂಪಾಯಿ ಅಂತ. ಇದು ಏರಿಯಾಲಿ ಜನ ಸ್ವಲ್ಪ ಜಾಸ್ತಿ ತಗೋತಾರಲ್ಲ, ರಂಜಾನ್ ಜಾಸ್ತಿ ಏರಿಯಾಲಿ. ಓಕೆ ಗಾಯ್ಸ್, ತರಕಾರಿ ಆಯ್ತು, ನನ್ನ ಕಾಗೆ ಪಿಕ್ಕೇನೋ ಆಯ್ತು, ಮನೆಗೆ ಹೋಗೋಣ. ಕಾಸು ಖರ್ಚಾದ್ರೆ ಶಾಪಿಂಗ್ ಹಿಂಗ್ ಮಾಡೋದಮ್ಮ. ಹಾ ನೋಡಿ, ಮನೆಗೆ ಹೋಗೋಣ. ಏನು ತಗೊಂಡಿದ್ರೆ ಆಯ್ತು ಅಷ್ಟೇ. ಬಿಸಿಲು ತಡೆಯೋಕ್ಕಾಗದೆ ಒಂದೊಂದು ವಾಟರ್ ಮೆಲನ್ ತಿನ್ನಕ್ಕೆ ನಿಲ್ಸಿದ್ವಿ. ತಿನ್ಬಿಟ್ಟು ಮನೆಗೆ ಹೋಗ್ತೀವಿ ಗಾಯ್ಸ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಸಬಲ್ ಅಪಲೈಸ್ ಮಾಡ್ಕೊಂಬಿಡಿ. ಬಾಯ್ ಗಾಯ್ಸ್.